ಸಂವಿಧಾನದಲ್ಲಿ ಮತೀಯ ಮೀಸಲಾತಿ ನಿರಾಕರಿಸಲಾಗಿದೆ. ಬೆಂಗಳೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಯವರ ಹೇಳಿಕೆ ಇದು. ಜಾತಿಯ ಆಧಾರಿತ ಹಿಂದುಳಿದ ಮೇಲೆ ಮೀಸಲಾತಿ ಇದೆ. ಸಂವಿಧಾನ ಸಮಿತಿ ಮತೀಯ ಮೀಸಲಾತಿ ರದ್ದು ಮಾಡಿತ್ತು. ಅಂಬೇಡ್ಕರ್ ಮೇಲೆ ಯಾಕೆ ದ್ವೇಷ ಎಂದು ಆಕ್ರೋಶ. ಸಂವಿಧಾನ ತಜ್ಞರು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲಿ ಮತೀಯ ಮೀಸಲಾತಿಯನ್ನು ನಿರಾಕರಿಸಿದರು. ಅದಕ್ಕೆ ಅವರು ಬಹಳ ಸ್ಪಷ್ಟವಾದ ಕಾರಣವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಮತೀಯ ಮೀಸಲಾತಿಯನ್ನು ಕೊಡಬಾರದು ಅಂತ ಹೇಳಿ. ಆ ಸಂದರ್ಭದ ಚರ್ಚೆಯಲ್ಲಿ ಭಾರತ ವಿಭಜನೆಯನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ಗೆ ಅವಕಾಶ ಇದೆ. ಆರ್ಥಿಕ ಹಿಂದುಳಿಯುವಿಕೆಗೆ ಮೀಸಲಾತಿಗೆ ಅವಕಾಶ ಇದೆ. ಮತೀಯ ಮೀಸಲಾತಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾಕೆ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತೆ? ಯಾಕೆ ನಿಮಗೆ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೊಂದು ದ್ವೇಷ? ಅವ್ರ ಸಂವಿಧಾನದ ಬಗ್ಗೆ ಯಾಕೆ ತಿರಸ್ಕಾರದ ಭಾವನೆ? ಅವತ್ತು ಮತೀಯ ಮೀಸಲಾತಿಯನ್ನು ಸಂವಿಧಾನ ರಚನಾ ಸಮಿತಿ ತಿರಸ್ಕಾರ ಮಾಡ್ತಲ್ಲ, ಈಗ ಯಾಕೆ ನೀವು ಮತೀಯ ಮೀಸಲಾತಿ ಕೊಡಕ್ಕೆ ಹೋಗ್ತಾ ಇದ್ದೀರಿ? ಹಾಗಾಗಿ ಇದು ಚರ್ಚೆ ಆಗಬೇಕಾಗಿರೋ ವಿಷಯ. ಸಂವಿಧಾನ ತಜ್ಞರು ನಿರ್ಣಯಿಸಬೇಕು. ಕೇವಲ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಬಾರ್ದು. ರಾಷ್ಟ್ರಪತಿ ಅಂಗಳಕ್ಕೆ ಹೋಗಲಿ, ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಗಳು ಡಿಬೇಟ್ ಮಾಡಲಿ, ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಈಗಾಗಲೇ ಮತೀಯ ಮೀಸಲಾತಿಗೆ ಸಂಬಂಧಿಸಿದಂತೆ ಬಂದಿರತಕ್ಕಂಥ ನ್ಯಾಯಾಲಯದ ತೀರ್ಪುಗಳು ಮತೀಯ ಮೀಸಲಾತಿಯನ್ನು ರಿಜೆಕ್ಟ್ ಮಾಡಿದ್ದಾವೆ. ಹಾಗಾಗಿ ಸಂವಿಧಾನದ ರಕ್ಷಕರಾಗಿ ರಾಜ್ಯಪಾಲರು ಯುಕ್ತ ನಿರ್ಣಯ ತೆಗೆದುಕೊಳ್ಳೋದ್ರೊಳಗೆ ಸ್ವತಂತ್ರರು ಇದ್ದಾರೆ, ಸಾರ್ವಭೌಮರು ಇದ್ದಾರೆ. ಸಂವಿಧಾನವೇ ಅವರಿಗೆ ಅವಕಾಶವನ್ನು ಕೊಟ್ಟಿದೆ.